ನರಸಿಂಹಂತ ನೆರವೇರಿಸಿಕೊಟ್ಟಿರುವಂತಹ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಪ್ರೌಢಶಾಲೆಯ ಉಪಾಧ್ಯಾಯರೇ, ಎಲ್ಲ ಶಿಕ್ಷಕ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಸಾರ್ವಜನಿಕರೇ, ಈಗಾಗಲೇ ಅತ್ಯಂತ ಸುಗಮವಾಗಿ ಮತ ಸಂಚಲನವನ್ನು ನಡೆಸಿ ರಾಷ್ಟ್ರಧ್ವಜಕ್ಕೆ ಅಥವಾ ಕ್ರೀಡಾ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ನೀವು ಈಗ ಕ್ರೀಡೆಗೆ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿ ಕ್ರೀಡೆಗೆ ಅಣಿಯಾಗಿದ್ದೀರಿ. ಕ್ರೀಡೆ ಅಂತ ಹೇಳುವುದು ವಿದ್ಯಾರ್ಥಿ ಜೀವನದ ಶಾಲಾ ವಂಚಿತ ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಕ್ರೀಡಾ ಜ್ಯೋತಿಯನ್ನು ಅಲಂಕರಿಸಿದಂತ ಅಧ್ಯಕ್ಷರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದ ಅಜಯ್ ನಾಯ್ಕರವರೇ, ಶಾಲೆಯ ತಾಲೂಕಿನ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ವರ ಅವರೇ ಹಾಗೂ ಅಲ್ಲೆಲ್ಲ ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ಈಗಾಗಲೇ ತಾವು ಆಟವನ್ನು ಆಡುವಂತಹ ಒಂದು ಇದೊಂದು ಮುಖದ ಕ್ರೀಡಾಕೂಟದ ಘಟನೆಯನ್ನು ಮಾಡಲಿಕ್ಕೆ ನಾವು ಬೇರೆ ಮತದಾನವನ್ನು ಮಾಡಿ ಮತದಾನ ಮಾಡಿದೆ. ಮಳೆಗಾಲದಲ್ಲಿ ನಾವು ಯಾವಾಗ ಈಗಾಗಲೇ ಆಡುವಂತ ಆಟಗಳನ್ನು ನಮಗೆ ಆಡ್ತಾ ಇದ್ದೇವೆ ನಮ್ಮದೇ ಪ್ರಯತ್ನಿಸದೆ ಹಾಗಾಗಿ ಇಲ್ಲದೆ ಒಂದು ಆಡುತ್ತ ಬೇರೆ ಈಗ ಹಾಗಾಗಿ ಯಾವುದೇ ರೀತಿಯ ಜೊತೆಗೆ ನೀವೆಲ್ಲರೂ ಒಂದೇ ಶಾಲೆಯ ವಿದ್ಯಾರ್ಥಿ ಬೇರೆ ಬೇರೆ ತಂಡಗಳಿರ್ಬೋದು, ಬೇರೆ ಬೇರೆ ತಂಡಗಳಿದ್ರು ಕೂಡ ನಿಮ್ಮ ಪ್ರತಿಭೆಯನ್ನ ನೀವು ವ್ಯಕ್ತಪಡಿಸಿ. ನಾನೇ ಗೆಲ್ಬೇಕಂತ ಹೇಳುವುದು ಸ್ವಾಭಾವಿಕನೇ. ಆದರೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇದ್ದ ರೀತಿಯಲ್ಲಿ ನೀವು ಆಟದಲ್ಲಿ ಭಾಗವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ಅತಿಯಾಗಿ ಮತ್ತೇನಾಗದೆ ಕೇಳಿದ್ರೆ SSLC ಪರೀಕ್ಷೆಯು ಕೂಡ ಹತ್ತಿರ ಬರ್ತಾಯಿದೆ, 8, 9 ಕೂಡ ಬರ್ತಾಯಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ, ಆಟವನ್ನು ಚೆನ್ನಾಗಿ ಎಂಜಾಯ್ ಮಾಡಿ. ಮತ್ತೆ ಇವತ್ತು ಒಂದು ದಿನ ನೀವು ಯಾವುದೇ ವಿಷಯದ ಬಗ್ಗೆ, ಪುಸ್ತಕದ ವಿಷಯದ ಬಗ್ಗೆ ಯಾವುದೇ ಗಮನವನ್ನು ಇಟ್ಟುಕೊಳ್ಳದೇನೆ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಒಂದು ದಿನ ನಾಳೆಯಿಂದ ಮತ್ತೆ ಅದೇ ನಾಳೆ ಮತ್ತು ಅದನ್ನೆಲ್ಲ ಇರುವುದಲ್ಲ. ಅದರಿಂದ ಸಂಜೆ 4 ಆಟ ಮುಗಿದ ತಕ್ಷಣವೇ ಪುಸ್ತಕದ ಕಡೆ ಗಮನ ಹರಿಸಿ. ಯಾಕಂತೇಳಿದ್ರೆ ಈ ತಾಲೂಕಿನ ಫಲಿತಾಂಶ ನಿಮ್ಮ ಶಾಲೆ ಮತ್ತೆ ನಿಮ್ಮ ಶಾಲೆ ಗೌರ್ಮೆಂಟ್ ಶಾಲೆ ಮತ್ತೆ ಕೆಲವೊಂದು ಶಾಲೆಗಳ ಅವಲಂಬಿಸಿದೆ. ಆ ಒಂದು ದಿಶೆಯಲ್ಲಿ ಕೂಡ ಎಲ್ಲ ಶಿಕ್ಷಕರು ಅತಿಯಾದಂಥ ಕಾಳಜಿಯಿಂದ ನಮ್ಮ ಶಾಲೆ ಹಾಗೆ ಮಾಡ್ತಾರೆ, ನಿಮ್ಮ ಶಾಲೆ ಅದೇ ರೀತಿಯ ಶಿಕ್ಷಕರು ಒಳ್ಳೆಯ ರೀತಿಯ ಶಿಕ್ಷಕರಿದ್ದಾರೆ, ಅದನ್ನು ಉಪಯೋಗಿಸ್ತಾರೆ. SSLC ಫಲಿತಾಂಶವು ಕೂಡ ಒಳ್ಳೆಯ ರೀತಿಯಿಂದ ಆಗಲಿ. ಮತ್ತೆ ನಿನ್ನೆ ನನಗೆ ಕರೆದರೆ ಇಲ್ಲಿ ಬಂದಿದ್ದಾರಂತೆ, ನನಗೆ ಆಗಲಿಕ್ಕೆ ನಾನು ಮಾತಾಡದೆ ಆಡುವಂತ ಮಾತನಾಡಿದೆ. ಕೊನೆಗೆ ಮತ್ತೆ ರಾತ್ರಿ ನಾವು ಹೋಗಲೇಬೇಕು ಅಲ್ಲಿ ಅಂತ. ಯಾಕಂತೇಳಿದ್ರೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ಸಹ ನಮ್ಮ ಜೊತೆನೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ಸಿದ್ಧವಾಗಿದ್ದೀವಿ. ಹಾಗಾಗಿ ನನಗೊಂದು ಸಹ ಬಂದು ಏನೇ ಕೆಲಸ ಇದ್ರು ಕೂಡ ಬಂದು ಹೋಗ್ಬೇಕು ಅಂತ ಬೆಳಿಗ್ಗೆ ಮತ್ತೆ ಅದೇ ಸರಿಗೆ ಮತ್ತೆ ರಂಗಸರಿ ಫೋನ್ ಮಾಡಿ ಒಂದು ಸಹ ಬಂದು ಹೋಗ್ತೇನೆ, ನಿಮ್ಮ ಜೊತೆ ನನಗೆ ಇರಬೇಕು ಅಂತ. ಯಾಕಂದ್ರೆ ನಮ್ಮ ಒಂದು ಬಾಂಧವ್ಯ ಇಲ್ಲೆಲ್ಲ ಶಿಕ್ಷಕರು ಇದ್ದಾರೆ, ಇಲ್ಲಿ ಎಲ್ಲ ತಲೆಗಾರ ಶಿಕ್ಷಕರು ಇದ್ದಾರೆ. ನೀವು ನೋಡಿದ್ರಲ್ಲ ಇದ್ದಾರೆ ಅಂತ. ಮತ್ತೆ ಅಂಥದ್ದೇ ಒಳ್ಳೆಯ ಎಲ್ಲ ರಂಗಗಳಿದ್ದವರು ಇದ್ದಾರೆ. ಕ್ರೀಡಾಕೂಟ ಮಾಡಬೇಕಂದ್ರೆ ಯಾವುದೇ ದೈಹಿಕ ಶಿಕ್ಷಕರ ಅವಶ್ಯಕತೆ ಇಲ್ಲ ಈ ಶಾಲೆಯಲ್ಲಿ. ಯಾಕಂದ್ರೆ ಅಂಥ ಅನುಭವಿ ಶಿಕ್ಷಕರು ಕೂಡ ಆ ಒಂದು ವಿಷಯವನ್ನು ತಿಳ್ಕೊಂಡಿದ್ದವರು, ಎಲ್ಲ ರೀತಿಯ ಆಟಗಳನ್ನಾಗಲಿ ವೈಯಕ್ತಿಕ ಆಟಗಳಾಗಲಿ ಎಲ್ಲ ಅನುಭವ ಇದ್ದಂಥ ಶಿಕ್ಷಕರು ಇದ್ದಾರೆ. ಹಾಗಾಗಿ ತುಂಬ ಖುಷಿ ಆಗ್ತದೆ. ನನ್ನ ತರಗತಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮತ್ತು ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಉಪಾಧ್ಯಾಯರಿಗೆ, ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಎಲ್ಲ ರೀತಿಯ ಒಳ್ಳೆಯ ರೀತಿಯ ನಿಮ್ಮ ಕ್ರೀಡಾಕೂಟ ನೆರವೇರಲಿ ಅಂತ ಹೇಳಿ ಹಾರೈಸಿ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾದ ಶ್ರೀ ಗಣಪತಿಗೌಡ ಸರ್ ಅವರು ನಿರ್ಣಾಯಕರಾಗಿ ತಿಳಿಸಿ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್.
ಶ್ರೀ ನಾರಾಯಣ್ ಜಗದಾಳಿ ಸರ್ ಅವರು ಕೂಡ ಶುಭ ಹಾರೈಸಿದ್ದಾರೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರನ್ನು ವಂದಿಸಬೇಕು ಅಂತೇಳಿ ಶ್ರೀ ಪದ್ಮನಾಭ ಸರ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರ ಸಮಾರಂಭ ಶಾಲಾ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಾಲೆಯ SDMC ಅಧ್ಯಕ್ಷರಾದ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಧ್ವಜಾರೋಹಣವನ್ನು ಕ್ರೀಡಾ ಧ್ವಜಾರೋಹಣ ಮಾಡೋದರ ಮೂಲಕ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಂಗೀತಾ ಕೋಟ್ರೆ ಅವರಿಗೂ ಸಹ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾರಾಯಣ್ ನಾಯಕ್ ಸರ್ ಅವರಿಗೂ ಸಹ ಈ ಒಂದು ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾ ಧ್ವಜವನ್ನು ಸ್ವೀಕರಿಸುವುದರ ಮೂಲಕ ಸ್ವೀಕರಿಸಿದ ಸ್ಥಳೀಯ ಪ್ರತಿಭೆ ಭರತ್ ಕೋಕರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂತೋಷ್ ಶೆಟ್ಟಿ ಸರ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜನಾರ್ದನ್ ಗಾಂಕರ್ ಸರ್ ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಗಣಪತಿಗೌಡ ಸರ್ ಅವರಿಗೂ ವಿಜಿ ಭಟ್ ಸರ್ ಅವರಿಗೂ ಮತ್ತು ನಾಯಕ್ ಸರ್ ಅವರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ. ಅವರಿಗೂ ಸಹ ಈ ಶಾಲೆಯ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕ್ರೀಡಾಕೂಟದ ಕೇಂದ್ರ ಬಿಂದು ನೀವೆಲ್ಲರೂ ಮತ್ತು ವಿದ್ಯಾರ್ಥಿನಿಯರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಊರ ನಾಗರಿಕರು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಲ್ಲಿಗೆ ಇದೆ ಉದ್ಘಾಟನಾ ಪಂದ್ಯವಾಗಿ ಟಪ್ಪು ಹುಂಬೆ ತಂಡ ಹಾಗೂ ವಿಠಲ್ ಪಿಂಗಳೆ ಈ ತಂಡದ ನಡುವೆ ಕಬಡ್ಡಿ ಉದ್ಘಾಟನಾ ಪಂದ್ಯ ನಡೆಯಲಿಕ್ಕಿದೆ. ಆ ತಂಡದ ಆಟಗಾರರು ಕಬಡ್ಡಿ ಕೋರ್ಟ್ನಲ್ಲಿ ತಕ್ಷಣವೇ ಹಾಜರಿರಬೇಕಾಗಿ ವಿನಂತಿ. ಹೆಂಗೆ ಬರ್ರಿ ಇವತ್ತಿನ ಉದ್ಘಾಟನಾ ಕಬಡ್ಡಿ ಪಂದ್ಯದಲ್ಲಿ ತಂಡದ ಆಟಗಾರರು ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ.
ಪರಶುರಾಮ ಕಾದು ನೋಡುವ ಡಿಫೆನ್ಸಿವ್ ಆಟಗಾರ ಟ್ಯಾಕಲ್ 1 ಅಂಕ ಹೇಗೆಲ್ಲ ತಂಡ ಕೊನೆಯ 2 ನಿಮಿಷದ ಪಂದ್ಯ ರೋಡ್ ಕ್ಯಾಪ್ಟನ್ಸ್ ಕೊನೆಯ 2 ನಿಮಿಷ 1 ಅಂಕ ಒಮ್ಮೆ ದಾಳಿಯಲ್ಲಿ ಕಲಂದ ಜಯಂತಿ ಸ್ಟಾರ್ ಜರ್ಸಿ ಹೊಂದಿರುವ ಆಟಗಾರ ಅತ್ಯುತ್ತಮವಾಗಿ ಹ್ಯಾಂಡೇಜ್ಗೆ ಒತ್ತಾದರೆ ವಿಫಲ ಕಾದು ನೋಡುವ ಸ್ವಾದೇಶನ ಇದು ಕಲಂದರ್ ಅಂದರೆ 2 ಅಂಕ ಕಲಂದರ ಬೇರೆ ಕಲಂದರ್ ಸ್ಟೈಲೇ ಬೇರೆ ಮತ್ತೊಮ್ಮೆ ದಾಳಿಯಲ್ಲಿ ಲಕ್ಷ್ಮಣ ರೈಡ್ ಮಿಷನ್ ಆಗಿ ದಾಳಿ ಮೇಲೆ ದಾಳಿ ಮಾಡುತ್ತಿರುವ ಆಟಗಾರ 10 ನಂಬರ್ ಜರ್ಸಿ ಆಟಗಾರ ಹ್ಯಾಂಟಜ್ಗೆ ಯತ್ನ ಅದರ ಕಾದು ನೋಡುವ ತಾಜುದ್ದೀನ್ ಅವರ ಕಡೆಯಿಂದ ಬಂದಿತ್ತು ಆದರೆ ವಿಫಲ 2 ಅಂಕದ ಸೇರ್ಪಡೆ ಕೊನೆಯ 1 ನಿಮಿಷ ಲಾಸ್ಟ್ 1 ಮಿನಿಟ್ ಫೈನಲ್ ಪಂದ್ಯ ಕೊನೆಯ 1 ನಿಮಿಷದ ಆಟ ಲಕ್ಷ್ಮಣ ಕಡೆಯಿಂದ ಮತ್ತೊಮ್ಮೆ ಬರ್ತಾ ಇದೆ ಮತ್ತೊಮ್ಮೆ ದಾಳಿಯಲ್ಲಿ ರಾಘವೇಂದ್ರ ಕಾದು ನೋಡುವ 27-10 17 ಅಂಕದ ಮುನ್ನ ಪರಶುರಾಮ ಬಂದಿತ್ತು ಆದರೆ ಕಾದು